ಧೂಮಪಾನ ಮದ್ಯಪಾನ ಮಾಡಿದರೆ ಸಾಯ್ತೀರಾ, ಜೊತೆಗಿರೋರನ್ನು ಸಾಯಿಸ್ತೀರಾ. ಆದಷ್ಟು ಕಂಟ್ರೋಲಲ್ಲಿರಿ, ಮಿತಿ ಮೀರದಿರಿ. ಹಲೋ. ಹಾಂ ಹೇಳೆ. ನಾ ಊರಿಗೆ ಹೋಗ್ತಾಯಿದ್ದೀನಿ ಕಣ್ಲೆ. ನಿಮ್ಮ ಹುಡುಗಿ ಸಿಕ್ಲಾ? ಎಲ್ಲ ಕಡೆ ವಿಚಾರ ಮಾಡಿದೆ, ಎಲ್ಲಿ ಸಿಗ್ತಾ ಇಲ್ಲ ಆಕಿ. ನಾನು ಎಲ್ಲ ಕಡೆ ವಿಚಾರ ಮಾಡಿದೆ, ಮೋಸ್ಟ್ಲಿ ಅವಳು ಊರಿಗೆ ಹೋಗಿರ್ಬೇಕಲೇ. ನನಗೂ ಹಾಗೆ ಅನಿಸ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಯಾವುದಕ್ಕೂ ಹುಷಾರ್ ಮಗ. ಸರಿ, ನಾ ಬರ್ತೀನಿ. ನಿಹಾರಿಕನ ಮೊದಲೇ ದಿನ ನಾನು ನೋಡಿದ್ದು ಹಿಡ್ಕೊಡ್ಲ ಅವಳ ನಿಂತ್ಕೊಳ್ಳಿ ಯಾ కాపాడండి, నన్ను ఎవరో తరుముకొస్తున్నారు అటు నుంచి. ప్లీజ్ నన్ను కాపాడండి, ప్లీజ్. ಏ ಮಚಾ ಹೇಳೋ, ಅವಳು ಹಿಡ್ಕಮ್ಮ ಅಂತೇಳಿ. ಹೋಗೋ ಹೇಳ್ಕೊ ಬಾರ ಅವಳು. ಅಣ್ಣ ಅಲ್ಲಿ ಯಾರ ಇದ್ದಾರಣ್ಣ? ಏಯ್ ಹೋಗೋ, ರೌಡಿಗಳು ಆಗ್ಬೇಕಂದ್ರೆ ಅವ್ರಿಗೆ ಭಯ ಬೀಳಂಗಿಲ್ಲ. ಹೋಗೋ. ಆಯ್ತಣ್ಣ. ಯೋ ಅಣ್ಣ ನೀವ ಅಣ್ಣ, ನಿಮ್ಮ ಹುಡುಗಿ ಅಂತ ದೇವರಾಣಿಗೂ ಗೊತ್ತಿದ್ದೀರಣ್ಣ. ಬಾರೋ ಬಾರೋ ಮಚ್ಚ, ಬಾರೋ ಮಚ್ಚ. ಮೊನ್ನೆ ನಮ್ಮ ಬಾಸಿಗೆ ಹೊಡೆದಿದ್ದು ಇವನೇ ಕಣೋ. ಹೌದಾ ಮಚಾ? ಪೂರ ಮಚ್ಚ, ಇವ್ನ ಸವಾಸನ ಬೇಡ. ಬಾರೋ. ಎಲ್ಲೋದ್ಲಿ ಇವಳು? ಅಯ್ಯೋ, ಎಲ್ಲೋದ್ಲೋ ಇವನು. ಒಂದು ಥ್ಯಾಂಕ್ಸ್ ಕೂಡ ಹೇಳೋದ್ಲ. ಛೇ ಲೇ,
ಯಾಕೋ ಮಳೆ ಬರಂಗಾಗೈತೆ ನೋಡು. ಅಣ್ಣ 10 ರೂಪಾಯಿ ಕೊಡೋಣ. ಚೇಂಜ್ ಇಲ್ಲಪ್ಪ. 10 ರೂಪಾಯಿ ಕೊಡೋಣ. 3 ದಿವಸ ಆಯ್ತು ಊಟ ಮಾಡಿ. 3 ದಿವಸ ತಿಂದೇನೆ ಹಿಂಗಿದೆಯಲ್ಲೋ. 10 ರೂಪಾಯಿ ಬೇಕಾ? ಬಾ ಶೆಡಿಗೋಣ. ಶೆಟ್ಟಿಗ ನಾನು 10 ರೂಪಾಯಿ ಕೊಡ್ತಂಗಾರೆ. 20 ರೂಪಾಯಿ ಆತಲ್ಲೋ. ಅಣ್ಣ ನಿನ್ನ ಪಾದ ತೋರ್ಸೋಣ. ಯಾಕೋ? ನೀನು ಕೊಡೋ 10 ರೂಪಾಯಿನೂ ಬೇಡ, ನಾನು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಶೆಟ್ಟಿಗೆ ಮಾತ್ರ ಬರಲ್ಲ ಅಣ್ಣ. ಹೋಗ್ಲಿ ಬಾರ, 100 ರೂಪಾಯಿ ಕೊಡ್ತೀನಿ. ಗೊತ್ತಾಗ್ಲಿಲ್ಲ ಯಾರಂತ. అదే ఆ రోజు రౌడీల నుంచి కాపాడారే. ఓ అవురా ನೀವು? థ్యాంక్స్ కూడా చెప్పకుండా వెళ్ళిపోయాను. ఐఎమ్ సారీ. ಏನು పర్వాగిಲ್ಲ ಬಿಡಿ. మీరేం అనుకోలేదు కదా? ನಾ ಏನು ಅನ್ಕೊಂಡಿಲ್ಲ. అయితే ఓకే, థ్యాంక్ యూ సో మచ్. మీ నంబర్ ఇస్తారా? తಗೊಳ್ಳಿ ಬರ್ಕೊಳ್ಳಿ. అరే రే మొబైల్ రావడం మర్చిపోయానే, నా నంబర్ తీసుకోండి. ಹೇಳಿ. 9023456717. ఓకే. నాకు కాలేజ్ టైం అంది, వెళ్ళిపోతున్నాను. మరి నాకు కాల్ చేయండి. ఓకే బాయ్. బాయ్. నా మిస్డ్ కాల్ ఇచ్చారు కదా, కాల్ చేయనా? చేద్దాం. లిఫ్ట్ చేస్తాడా చేయడు? ఓహో హాయ్. హలో, ఎలా ఉన్నారు? ಸೂಪರ್ ಆಗದೇನ್ರಿ. అవునా? ನಿನ್ನೆ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನನಗೆ ತೆಲುಗು ಅರ್ಥ ಆಗುತ್ತಾ, ಆದ್ರೆ ಮಾತಾಡೋಕ್ಕೆ ಬರಲ್ಲ. ಹಾಗಾಗಿ ಕನ್ನಡದಲ್ಲೇ ಮಾತಾಡ್ಬಿಟ್ಟೆ. ఓ, నాకు కూడా అంతే. కన్నడ అర్థమవుతుంది కానీ మాట్లాడడం రాదు. మీరు కూడా ఏం అనలేదు కదా, అందుకే నేను కంటిన్యూ చేశాను తెలుగులో. ಅರ್ಥ ಆಯ್ತು ನನಗೂ. ఇంకా ಮತ್ತೆ ಬಕ್ರ ಸಿಗ್ತಾ ಇಲ್ಲಲ್ಲ, ಏನು ಮಾಡೋದು? ಸಿಕ್ತ ನೋಡೋ. ದಿನ ಇಂಥರೇ ಗಂಟು ಬಿಡ್ತಾರಲ್ಲೋ ನನಗೆ. ಯಾವ ಲೋಕದಾಗ ಇದೆಯಪ್ಪ? ತಗೊಳಯ್ಯ ನಿನ್ನ ಬ್ಯಾಗು. ಎಲ್ಲಿದ್ದ ಗಂಟು ಬಿಡ್ತಾರೋ ನೀವೆಲ್ಲ? ಛೇ ನೋಡ್ತಮ್ಮ, ನಾನು ನೀಡ್ತಿ ಸಾಯ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ದೆ, ಪ್ರೇಮಗಳ ವಸ್ತು ಯಾರ್ದು ಕದಿಬಾರ್ದಂತೇಳಿ. ಅದಕ್ಕೆ ನಿನ್ನ ಬ್ಯಾಗ್ ನಿನಗೆ ವಾಪಸ್ ಕೊಟ್ಟಿದ್ದೀನಿ. ನಾನು ಪ್ರೀತಿ ಮಾಡ್ತೀನಂತ ನಿನಗೇನು ಗೊತ್ತಾಯ್ತು? ಇಷ್ಟುವರೆಗೆ ನೋಡಿದ್ನಲ್ಲಪ್ಪ ನಿಂದು.
ಹುಚ್ಚುಂತರ ಮಾತಾಡ್ತೀಯಾ? ಏನಂದ್ರೆ ಇದು ಮಾಡ್ತೀಯಾ? ನಿನ್ನ ಲೋಕದಲ್ಲಿ ನೀನು ಐದೀಯಾ? ಹಿಂಗಾದ್ರೆ ಹೆಂಗ? ಹುಷಾರಾಗಿರು, ಎಲ್ಲರೂ ನನ್ನಂಗಿರಲ್ಲ. ಥ್ಯಾಂಕ್ ಯು ಬ್ರದರ್. ಓಕೆ, ಇನ್ನೊಂದ್ಸಲ ಸಿಗಕ್ಕೆ ಹೋಗ್ಬೇಡ. ಆಯ್ತು ಬಾಯ್ ಬಾಯ್. ಅವತ್ತು ನಮ್ಮ ಹುಡುಗಿ ಕಾಲೇಜ್ ಕೊನೆ ದಿನ. ಹೇಗಾಯ್ತು ఎగ్జామ్? నేనైతే చాలా బాగా రాశాను. అబ్బా ఎగ్జామ్ ಎಲ್ಲ ఆగోಯ್ತು. 1 మంత్ ఫుల్ ఎంజాయ్ ಮಾಡ್ಬೋದು. కరెక్టే, కానీ నేను ఊరెళ్ళిపోవాలి. ಹೌದೇ, 1 ಮಂತ್ ನಿಮ್ಮ ಹುಡುಗನ್ ಬಿಟ್ಟು ಹೆಂಗಿರ್ತೀಯ? 1 ಮಂತ್ నేను ఆలోచించలేదు. అవును కదా, ఎలా? ನೀನೇ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ఎలా? సరే పద, బస్ వచ్చింది. ಮಗ ನನಗೆ ಒಂದು ಸಿಗರೇಟ್ ಕೊಡು. ಇದೇ ಇರೋದು ನೋಡು, ತಗ ಇದನ್ನ ಹೊಡಿ. ಬಾ, ಇದನ್ನೇ ಅಡ್ಜಸ್ಟ್ ಮಾಡೋಣ. ಅಂದಾಗೆ ನಿನ್ನ ಲವರು? ಬೆಳಗ್ಗೆ ಅವಳ ಜೊತೆಗೆ ಇದ್ದೆ, ಇವಾಗ ಮೀಟ್ ಆಗಬೇಕು. ಅಂದಾಗೆ ನಿನ್ನ ಲವರ್ ಕರ್ನಾಟಕದವಳು ತಾನೆ? ಹಾಂ, ಮತ್ತೆ ಹೆಂಗೆ ತೆಲುಗು? ಅದೊಂದು ದೊಡ್ಡ ಇಷ್ಟನೇ ಇದ್ಕೊಣು. ಅವ್ರ ಚಿಕ್ಕಪ್ಪ ಅದನ್ನಲ್ಲ, ಆಂಧ್ರದವರು. ಇವಳು ಚಿಕ್ಕಳಿದ್ದಾಗಿಂದ ಅವ್ರ ಚಿಕ್ಕಪ್ಪನ ಜೊತೆಗೆ ಬೆಳೆದಾಳ. ಹಾಗಾಗಿ ಕನ್ನಡ ಅರ್ಥ ಆಗತ್ತೆ, ಮಾತಾಡಕ್ಕೆ ಬರಲ್ಲ. ಹಾಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಆಯ್ತು ಮಗ, ಹೋಗಂಬಾ. ಹೋಗನ್ ಬಾ. ಹಾಯ್ ಬಂಗಾರಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಹೇಳಲ್ಲ? ఇప్పటి నుంచి కాలేజ్ ఎగ్జామ్స్ అయిపోయి. ಓಹೋ, ಮೇಡಮ್ ಅವರು ನಾನು ಬಿಟ್ಟು ಹೋಗ್ಬೇಕಂತ ಹೇಳ್ತಾ ಇದ್ದಾರಾ? ಅಳಬೇಡ್ವೆ ಚಿನ್ನ, ನನಗೂ ನೀನು ಬಿಟ್ಟಿರೋಕ್ಕಾಗಲ್ಲ. ಹಾಗಂದ್ಬಿಟ್ಟು ನಾನು ನಿನ್ನ ಅಲ್ಲಿ ಕಳಿಸ್ತಾ ಇರೋದು ತಪ್ಪಾಗತ್ತಲ್ವಾ? ಹೇಳಿ, ತಪ್ಪಾಗತ್ತಾನೆ? ಪ್ಲೀಸ್ ಅರ್ಥ ಮಾಡ್ಕೋ ಬಂಗಾರ. ಅಳಬೇಡ್ವೆ, ಕಣ್ಣೀರು ಒರೆಸ್ಕೋ. ಮೇಡಮ್ ಅವ್ರು ಊರಿಗೆ ಯಾವಾಗ ಹೋಗ್ತಿದಾರ? ಹೌದು, రేపు వెళ్ళిపోతున్నా. ನಾಳೆ ಹೋಗ್ತಿದೀಯಾ? ನೀನು ಬಿಟ್ಟಿರೋಕೆ ನನಗೂ ಕಷ್ಟ ಆಗತ್ತಲ್ವೇ? ನನ್ನ బస్ స్టాండ్ లో నువ్వే దించాలి. ನಾನು ಬಂದೇ ಬರ್ತೀನಿ. నేను ఎప్పుడు కాల్ చేసినా లిఫ్ట్ చేయాలి, రావాలి. 100%. ನೀನು ಬಿಟ್ಟಿರೋಕೆ ನನಗೂ ಆಗಲ್ಲ, ಬಂದೇ ಬರ್ತೀನಿ. ನಾನೇ ನೀನು ಡ್ರಾಪ್ ಮಾಡೋದು. ನಾಳೆ ನೀವು ಹೋಗೋದನ್ನ ಮರ್ತ್ಬಿಡು. ಇವತ್ತಿನ ದಿನ ಪೂರ್ತಿ ನಿನ್ನ ಜೊತೆಗಿರ್ತೀನಿ. నిజంగానా? ಇವತ್ತು ನೀವು ಫುಲ್ ಖುಷಿಯಾಗಿದ್ಬಿಡು. ఈ రోజు నేను చాలా హ్యాపీగా ఉన్నాను. సరే, నన్ను ఎంతలో వచ్చేస్తున్నావు? ಈ ಆಕಾಶ, ಈ ಭೂಮಿ, ಈ ನೀರು ಎಷ್ಟಿದನೋ ಅಷ್ಟು ಪ್ರೀತಿ ಮಾಡ್ತೀನಿ. ದೇವರಾಣೆ ನನ್ನ ಹಾಟುನು ನೀನು ಕದ್ದವಳೆ, ಯಾರ ದೃಷ್ಟಿಗೂ ಬೀಳಬೇಡ ನನ್ನ ಗೆದ್ದವಳೆ. ಆ ಬ್ರಹ್ಮನೆ ನಾಚುವ ಸೊಬಗು, ಬೆರಗಾಗಿ ನಿಂತಿದೆ ಕೊಡಗು. ಆ ಹುಣ್ಣಿಮೆ ಚಂದ್ರನ ಬೆಳಕು, ಬೆಳದಿಂಗಳ ಬೆಳ್ಳಿಯ ಹೊಳಪು. ಏನನು ಕದಿಯಲಿ ನಿನ್ನಲಿ, ಕಾಡಿದೆ ನನ್ನ ಮನದಲ್ಲಿ. ಹೇಗೀದು ಆಸೆ ನನ್ನಲ್ಲಿ, ಯಾಕೆ ಹೀಗೆ ಮೂಡುತ್ತಿದೆ? ನಿನ್ನನ್ನು ಕಂಡು ಮಿಂಚು ಕೂಡ ಮಿಂಚದೆ ಹೋಗುತ್ತಿದೆ.
చాలా టైం అయింది, ఇంకా రాడేంటి? ఇంత లేటా? వర్షం పడుతుంది చూడు, తడిచిపోతున్నాను. ಏನ್ ಮಾಡ್ಲಿ, ಪೆಟ್ರೋಲ್ ಖಾಲಿ ಆಗಿತ್ತು. ಬಾ ಬಾ ಬೇಗ ಬಾ. సరే పద. ಹಲೋ, ಮಿಸ್ ಯು ಚಿನ್ನ. ಬಾಯ್ಲೆ, ಹುಷಾರಾಗಿ ಹೋಗು. నువ్వు కూడా రావచ్చు కదా. ನೆಕ್ಸ್ಟ್ ಟೈಮ್ ಬರ್ತೀನಿ. ಹಾಯ್ ಮಗ, ನನಗೊಂದು ಸಿಗರೇಟ್ ಕೊಡಲಿ? ನೀ ಬಂದೇ ಬರ್ತಿ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ತೊಗೊಂಬಂದಿದೆ. ಹೌದಾ, ಥ್ಯಾಂಕ್ಸ್ ಮಚ್ಚ. ಯಾಕೋ ಮಗ ಇಷ್ಟು ಬೇಜಾರಲ್ಲಿದೆಯಾ? ಇವತ್ತು ಬೆಳಗ್ಗೆ ನಮ್ಮ ಹುಡುಗಿನ ಊರಿಗೆ ಬಸ್ ಹತ್ತಿಸ್ ಬಂದೆ. ಅವಳು ಎಲ್ಲಾಡೋದಕ್ಕೆ ಭಾಳ ಬೇಜಾರಾಗ್ತಾ ಇದೆ. ಈ ಜಗತ್ತಲ್ಲಿ ಗಂಡು ಬೇಜಾರಾಗೋದು ಹೆಣ್ಣಿಗೆ ಮಾತ್ರ. ಅದು ತಾಯಿ ಆಗಿರಲಿ, ತಂಗಿ ಆಗಿರಲಿ, ಲವ್ವರೇ ಆಗಿರಲಿ. ಇವಾಗ ನಿನ್ನ ಮಾತು ನಿಜ ಅನ್ನಿಸ್ತಾ ಇದೆ. ಛೇ, ಬೇಜಾರಾಗಬೇಡ. ಎಲ್ಲಿ ಹೋಗ್ತಾಳೆ? ಬಂದೇ ಬರ್ತಾಳೆ. ಆಯ್ತು ಮಗ, ನಂಗೆ ಲೇಟ್ ಆಯಿತು, ನಾ ಹೊರಡ್ತೀನಿ. ಆಯ್ತು. ಯಾವತ್ತೂ ಈ ಥರ ಆಗಿರಲಿಲ್ಲಲ್ಲ. ಛೇ, ಯಾರ ಭವಿಷ್ಯತ್ನಾಗ ನಿಹಾರಿಕಾ, ನೀನಾ? ಇಷ್ಟೊತ್ತಲ್ಲಿ ಒಳಗೆ ಬಾ ಫಸ್ಟ್. ನಿಹಾರಿಕಾ, ನಾನು ನಿನ್ನ ಬಸ್ ಬಿಟ್ಟು ಬಂದೆ. ನೀವೊಬ್ಬಳೇ ಅಲ್ಲಿಂದ ಇಲ್ಲಿವರೆಗೆ ಹೆಂಗೆ ಬಂದೆ? మన ఇద్దరం విడిపోతామని భయం వేసింది, అందుకే నువ్వు గుర్తొచ్చి వచ్చేసాను. ಆದರೂ ಇಷ್ಟೊತ್ತಲ್ಲಿ ಬರೋದು ತಪ್ಪಲ್ವಾ? ನಿನಗೇನಾರು ಆಗಿದ್ರೆ? మన ప్రేమ ఎప్పటికీ విడిపోదు కదా. ಹರಿ ಬ್ರಹ್ಮ ಬಂದರೂ ನಮ್ಮನ್ನ ದೂರ ಮಾಡೋಕ್ಕಾಗಲ್ಲ. మన ప్రేమ ఎప్పటికీ దూరం అవ్వదు కదా. ಆಗಲ್ಲ. ಇದ್ರ ಬಗ್ಗೆ ಬಿಡು, ಊಟಕ್ಕೆ ಹಾಕೊಂಡ್ಬರ್ತೀನಿ, ಊಟ ಮಾಡು. ಯಾಕೆ? వద్దు. ನನಗೆ ಗೊತ್ತು ನೀವು ಊಟ ಮಾಡಿಲ್ಲ ಅಂತ. ಊಟ ಮಾಡಮ್ಮ. నాకొద్దు, నువ్వు నా పక్కకి రా. ನೀವು ಊಟ ಮಾಡಿಲ್ಲ ಅಂತ ಗೊತ್ತು, ಕರ್ಕೊಂಡು ಸುಮ್ಮನೆ. వద్దు. ತಗೋ, ಊಟ ಮಾಡು. నాకొద్దు ప్లీజ్. ಯಾಕೆ? వద్దు. ಊಟ ಮಾಡಿ. వద్దు, ఇది ఇక్కడ పెట్టు. ತಗೋ, ನೀರಾದರೂ ಕುಡಿ. వద్దు వద్దు. ಯಾಕೆ ಊಟನೂ ಬೇಡಂತಿ? వద్దు. ಅಷ್ಟು ದೂರದಿಂದ ಬಂದಿಯ, ಫುಲ್ ಟಯರ್ಡ್ ಆಗಿರಲ್ವಾ ನಿನಗೆ? ಮತ್ತೆ నాకు నిద్ర వస్తుంది, పడుకుంటా. ಸರಿ ಆಯ್ತು. ಓ, ಟೈಮ್ ಎಷ್ಟಾಯ್ತು? ಓ, ಮಲಗಿದಾಳ? ಓ
ನಿಹಾರಿಕಾ ನಿಹಾರಿಕಾ ಚಿಲ್ಕ ಹಾಕಿದ್ದೈತಲ್ಲ. ನಿಹಾರಿಕಾ ನಿಹಾರಿಕಾ ಅವಳ ನಂಬರ್ ಕಾಲರ್ ಮಾಡಂತೀವಿ. ನಿನ್ನ ರಾತ್ರಿ ಅವಳು ಹುಟ್ಟಿದ ಕೂಡ ಹಾಗೆ ಇದೆ. ಅವಳೇ ಕಾಣ್ತಾ ಇಲ್ಲಲ್ಲ. ಎಲ್ಲಾದರೂ ಹೊರಗಡೆ ಹೋಗಿರ್ಬೋದಾ? ಹೊರಗಡೆ ನೋಡಿದ್ರೆ ಗೊತ್ತಾಗತ್ತೆ. ನೋಡಂತಾರೆ. ನಿಹಾರಿಕಾ ಇಲ್ಲಿ ಇಲ್ಲಲ್ಲ. ನಿಹಾರಿಕಾ ನಮ್ಮ ಹುಡುಗಿ ಬಗ್ಗೆ ಕೇಳ್ದೇನ್ಲಿ? ಅವ್ರ ಫ್ರೆಂಡ್ನ ಕಾಲೇಜಿನ ಎಲ್ಲ ಕಡೆ ವಿಚಾರಿಸ್ದೆ, ಎಲ್ಲೂ ಸಿಗ್ಲೇ ಇಲ್ಲ. ಇನ್ನು ಬೇರೆ ಕಡೆ ವಿಚಾರ ಮಾಡಿ ನೋಡ್ತೀನಿ. ಹೌದಾ? ಯಾವುದಕ್ಕೂ ನೀನು ಒಂದ್ಸತಿ ವಿಚಾರಿಸು. ಎಲ್ಲ ಕಡೆ ವಿಚಾರ ಮಾಡಾಯ್ತ್ಲಿ. ಬ್ರದರ್, ಇಲ್ಲಿ ನಿಹಾರಿಕಾ ಅವ್ರ ಮನೆಯಲ್ಲಿ ಬರುತ್ತೆ. ಯಾವ ನಿಹಾರಿಕಣ? ಅವ್ರ ಅಪ್ಪಾಜಿ ಹೆಸರು ರಾಮಪ್ಪ. ಹೋಗಯ್ಯ, ನಮಗೆ ಗೊತ್ತಿಲ್ಲ. ಎಲ್ಲೆಲ್ಲಿಂದನೋ ಬರ್ತೀರಾ, ಏನನ್ನೋ ಕೇಳ್ತೀರಾ. ಹೋಗ್ರಯ್ಯ ಸುಮ್ಮನೆ. ಅವಳು ನನ್ನ ಕ್ಲೋಸ್ ಫ್ರೆಂಡು. ಫೋಟೋ ತೋರಿಸ್ತಾ ನೋಡ್ರಿ ಬೇಕಾದ್ರೆ ಐಡೆಂಟಿಫೈಗೆ. ನೋಡಿ, ಇವಳು ಮೊನ್ನೆನೇ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲಲ್ಲ ಇವಳು. ತಮಾಷೆ ಮಾಡಬೇಡ್ರಿ ನೀವು. ಬಿಡಯ್ಯ, ಅವಳು ಮೊನ್ನೆನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. ಹುಚ್ಚಿಗೆ ಚಿಡ್ದಿದ್ಯಾ ನಿನಗೆ? ಬ್ರದರ್, ದಯವಿಟ್ಟು ಅವಳು ಸೂಸೈಡ್ ಮಾಡ್ಕೊಂಡಾಳಂತ ಹೇಳ್ಬೇಡ್ರಿ. ನೋಡು, ನಾನೇ ಕಣ್ಣಾರೆ ನೋಡಿದ್ದೀನಿ. ಸುಮ್ಮನೆ ಯಾಕೆ ಹಿಂಗೆ ಮಾಡ್ತಿದ್ಯಾ? ಅವಳು ನೋಡ್ಲಿಕ್ಕೆ ಅಲ್ಲಿಂದ ಬಂದಿದ್ದೀನಿ. ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಇರಲಿ, ಅಳಬೇಡ, ಬಾಯಲ್ಲಿ ಕೂತ್ಕೋ. ನೋಡು, ನಾನೇ ಕಣ್ಣಾರೆ ನೋಡಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. ಹೌದು, ಅದಿರ್ಲಿ ಬಿಡು. ನೀನು ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ಅವಳು ಏನಾಗಬೇಕು ನಿನಗೆ? ಲವ್ ಏನಾದರೂ ಮಾಡ್ತಿದ್ಯಾ? ಪ್ರಾಣಕ್ಕಿನ ಹೆಚ್ಚು ಪ್ರೀತಿಸ್ತಾನೆ. ಅವಳಿಲ್ಲ ಅಂದ್ರೆ ನಾನಿಲ್ಲ. ಅವಳು ನನ್ನ ಬಿಟ್ಟು ಸೂಸೈಡ್ ಮಾಡ್ಕೊಳಕ್ ಆಗಲ್ಲ. ಅವಳು ನನ್ನ ಪ್ರಾಣ. ಸಮಾಧಾನ ಮಾಡ್ಕೊಳ್ಳಿ. ಲವರ್ ಅಂತಿದ್ರ, ಅಷ್ಟು ದೂರದಿಂದ ಬಂದಿದ್ದೀನಿ ಅಂತಿದ್ರ. ಇರೋ ವಿಷಯನ ನಿನಗೆ ಹೇಳಲಿಲ್ಲ ಅಂದರೆ ಆ ದೇವರು ನಿಜವಾಗ್ಲೂ ನನ್ನ ಕ್ಷಮಿಸೋದಿಲ್ಲ. ಇರೋ ವಿಷಯನ ನಿಮ್ಮ ಹತ್ರ ಹೇಳೇ ಹೇಳ್ತೀನಿ. ಅವಳು ಸೂಸೈಡ್ ಮಾಡ್ಕೊಂಡಿಲ್ಲ, ಕೊಲೆ ಆಗಿದ್ದಾಳೆ. ಅಣ್ಣ, ಯಾರಣ್ಣ ಅವಳು ಕೊಲೆ ಮಾಡಿದ್ದು? ಅವತ್ತಿನ ದಿನ ಆ ಹುಡುಗಿ ನಡ್ಕೊಂಬರ್ಬೇಕಾದ್ರೆ ಭೈರೇಗೌಡ ಮತ್ತು ನಾಗಿ ಅನ್ನೋನು ವಾವ್, ಆಗಿಂದ ಇಷ್ಟಪಡ್ತಿದ್ದೆ ಹುಡುಗಿ. ಒಂದ್ಸತಿ ಒಂಟಿಯಾಗಿ ಹಿಡ್ಕೊಳ್ಳ ಅವಳ, ಹಿಡ್ಕೊಳ್ಳ. ಅಣ್ಣ ಕರಿತಾನೆ, ಬರ. ಬರ, ಎಷ್ಟು ದಿನದಿಂದ ನಿನ್ನ ಇಷ್ಟಪಟ್ಟಿದ್ದೆ. ಇವತ್ತು ಒಬ್ಬಳೇ ಸಿಕ್ಕಿದ್ಯಾ? ನಿನ್ನ ಬಿಡಕ್ ಸಾಧ್ಯವಿಲ್ಲ. ఈ రోజు నా ప్రాణం పోయినా నేను మీకు దక్కేదే లేదు. అయ్యో, ఆరే బిట్టలే. ಅಯ್ಯೋ, ಅರೆ ಬಿಟ್ಟಾರಣ. ಅಯ್ಯೋ, ಏನು ಮಾಡೋಣ ಈಗ? ಏನಣ್ಣ ಮಾಡೋದೀಗ? ಹೋಗ್ಬಿಟ್ಟು ಅಪ್ಪ, ಅಲ್ಲೇ ಆರೇ ಬಿಟ್ಟು. ಬೇಗ ಬಾ. ನಡಿಯೋಣ, 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 ನಡಿಯೋಣ. ಹೋಗೋಣ, 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 ಹೋಗೋಣ.
ಅಣ್ಣ ಹಿಂಗಾಯ್ತಲ್ಲಣ್ಣ. ಆದರೆ ಆ ಹುಡುಗಿ ತನ್ನ ಮಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಲುವೆಗಾರಿ ಪ್ರಾಣ ತ್ಯಾಗ ಮಾಡಿದ್ದು ಅದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಆದರೆ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಬ್ರದರ್, ಆ ನಾಗಿ ಮತ್ತು ಭೈರಗೌಡ ಇಬ್ಬರು ಕ್ರೂರಿಗಳು. ಅವ್ರು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳನ್ನು ಕಣ್ಣಾರೆ ನೋಡಿ ಏನೂ ಮಾಡೋಕ್ಕಾಗದೆ ಕೈಕಟ್ಟಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಿಮ್ಮ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ, ನಿಮ್ಮ ಜೀವನಾದರೂ ಉಳಿಯುತ್ತೆ. ನನ್ನ ಪ್ರೀತಿ ದೂರ ಮಾಡ್ದವ್ರನ್ನ ಅವ್ರು ಚೆನ್ನಾಗಿರಕ್ ನಾನು ಬಿಡಲ್ಲ. ನಿಹಾರಿಕಾ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಂಗ್ ಮಾಡ್ಲಿಲ್ಲ ಅಂದ್ರೆ ಈ ದೇಹ ಇದು ವ್ಯರ್ಥ. మన ప్రేమ ఎప్పటికీ విడిపోదు కదా. ಹರಿ ಬ್ರಹ್ಮ ಬಂದ್ರು ನಮ್ಮನ್ನ ದೂರ ಮಾಡೋಕ್ಕಾಗಲ್ಲ. ಇರಲಿ ಬನ್ನಿ, ಮೇಲಿದ್ದಾಳೆ, ನಿಧಾನ ಹೋಗ್ಬಾ. ಬರ್ತೀರಣ್ಣ. ಉಶ್ ಸಾಕಾತಪ್ಪ. ಜಂಗ್ಲಿ ಆಗೌಡ್ರೆ. ಏಯ್ ತಾರ ಬಂದೆ ಬಂದೆ. ಹಂಗಾಗೋದಲ್ಲ, ಇನ್ನೊಂದೆರಡು ಬಾಟಲ್ ತಗೊಂಬ. ಸರಿ ತರ್ತೀನಿ ರೀ. ಏಯ್ ನಿಧಾನ ತಗೋ. ತಗೊಳ್ಳಿ. ನೀನು ತಗೋ. ಏನು ಅವಳು ಮಾಡಿದ್ದು ನೋಡಿ ನೆನ್ಸ್ಕೊಂಡ್ರೆ ಛೇ, ಹೌದು ಬೋಣ, ಬೇಜಾರಾಯ್ತು. ಅತ್ಯಂತ ಬೇಜಾರು. ಚೆಸ್ ಚೆಸ್. ಇವನೇ ಕಿಲ್ ಬರ್ತಿದ್ದಾನೆ, ಏನೇನೋ ಮಾಡ್ತಿದ್ದಾನೆ. ಯಾವುದಕ್ಕೂ ಒಂದು ಫೋಟೋ ಹೊಡ್ಕೊಂಡ್ಬೇಡ. ಏನಾದ್ರೂ ಆಗೋಕ್ಕಿಂತ ಮುಂಚೆ ಮೊದಲು ಜಾಗ ಖಾಲಿ ಮಾಡಿಬಿಡೋಣ. ಜಂಗ್ಲಿ. ಆಗೌಡ್ರೆ ಬಂದೆ. ಏನ್ರಿ ಯಜಮಾನ್ರಿ? ಸರಿ ಗೊತ್ತಲ್ಲ. ಆಯ್ತು ಸರಿ ಬಿಡಿ. ಗೊತ್ತು. ಅಯ್ಯೋ ಯಜಮಾನ್ರಿ. ಅಯ್ಯೋ ಯಜಮಾನ್ರಿ. ಅಯ್ಯೋ ಯಜಮಾನ್ರಿ. ನಿಹಾರಿಕಾ, ಏನು ನಿನ್ನ ಯಜಮಾನ್ರಿ. ಏನು ನಿನ್ನ ಒಯ್ಯಾರ, ಯಜಮಾನ್ರಿ. ಏನು ನಿನ್ನ ಬಳಕುವ ಸ್ವಂಟ. ನೀನು ಬೇಕು ನಿಹಾರಿಕಾ, ನೀನು ಬೇಕು. ಯಾಕೆ ಯಜಮಾನ್ರಿ? ಜಂಗ್ಲಿ ನೀನಾ? ಛೇ, ಯಾಕೆ ಗೌಡ್ರೆ? ನನ್ನ ಕೈ ಚೆನ್ನಾಗಿಲ್ವಾ? ನನ್ನ ಮೈಮಾಟೋ ಚೆನ್ನಾಗಿಲ್ವಾ? ನಾನು ಕುಣಿಯೋದಿಲ್ವಾ? ನಾನು ಹಾಡೋದಿಲ್ವಾ? ಯಾಕೆ? ನೋಡಿ ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ನೋಡಿ ನೋಡಿ ಗೌಡ್ರೆ, ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಏಯ್ ಜಂಗ್ಲಿ, ನೀನಲ್ಲ ಅಣ್ಣ ಕನಸು ಕಾಣ್ತಾ ಇರೋದು. ಅಣ್ಣನ ಹುಡುಗಿನೇ ಬೇರೆ. ಅವಳು ಹೆಂಗಿದ್ದಾಳೆ ಗೊತ್ತಾ? ಅವಳ ಸೌಂದರ್ಯಕ್ಕೂ ನಿಜವಾಗ್ಲೂ ಎರಡು ಮಾತು ಹೇಳೋಕ್ಕಾಗಲ್ಲ. ಇನ್ನೊಂದ್ಸಲ ಕರೀರಿ, ಬೇಕಂದ್ರೆ ಬರ್ತೀನಿ. ಹಾ ಏಯ್ ನಡೆ ನಡೆ, ಇನ್ನೊಂದ್ಸಲ ಬಾ, ಮಾಡ್ತೀನಿ. ದಿನ ಇಂತ ಎಷ್ಟೋ ನೋಡ್ತೀನಿ ಅಣ್ಣ, ನೀವು ಪಶ್ಚಾತ್ತಾಪ ಪಟ್ರೆ ದಿನ ಕಾಮನ್ ಅಣ್ಣ, ನನಗೆ ಕಾಮನ್. ಏನಂದೆ? ದಿನ ರೊಟ್ಟಿ ತಿನ್ನೋದೇ ಬೇರೆ, ಹಬ್ಬದಾಗ ಹೋಳಿಗೆ ತಿನ್ನೋದೇ ಬೇರೆ. ನನ್ನ ಹುಡುಗಿ ಹಬ್ಬದ ಹೋಳಿಗಿದ್ದಂಗೋ ಹೋಳಿಗಿದ್ದಂಗ. ಹೌದಣ್ಣ, ನಾವು ರೊಟ್ಟಿನೇ ತಿಂತೀವಿ ಬಿಡಣ್ಣ. ಏಯ್ ಗೇಟಕ್ಕ. ಆಯ್ತು, ಗೇಟ್ ಹಾಕ್ತೀನಿ, ನಿನಗೋಸ್ಕರ ಗೇಟ್ ಹಾಕ್ತೀನಿ. ಮೊದಲು ಗೇಟ್ ಹಾಕ. ಹಾಕ್ತೀನಿ.
ಎಂಜಾಯ್ ಮಾಡ್ತಾ ಇದ್ದೀರಾ? ನನ್ನ ಪ್ರೀತಿನ ಕೊಂದು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ನನ್ನಿಂದ ಆ ಪ್ರೀತಿನ ದೂರ ಮಾಡಿ ನಿಮ್ನ ಹಾಗೆ ಬಿಡ್ತೀನಾ? ನಿಮಗೊಂದ್ಗತಿ ಕಾಣಿಸ್ತೀನಿ. ನೋವಾಗ್ತಾ ಇದಲ್ಲ? ಹೆಣ್ಮಕ್ಕಳನ್ನ ಶೀಲ ಕೆಡಿಸ್ಬಿಟ್ಟು ನೋವಲ್ಲಿ ಖುಷಿ ಪಡ್ತಾ ಇದ್ರಲ್ಲೋ, ಪಡ್ರಿ ಇವಾಗ. ನಿಮ್ ನೋವಲ್ಲಿ ನಾನು ಖುಷಿ ಪಡ್ತೀನಿ ಇವಾಗ. ಅದೇನಾಯ್ತು ನೋಡ್ಕೊಂಬ. ಎಸ್ ಸರ್. ಸರ್ ಬಾಡಿ ಏನು ಉಳಿದಿಲ್ಲ ಸರ್. ಹೌದಾ? FSL ರಿಪೋರ್ಟಿಗೆ ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ದೀನಿ, ಬರ್ತಾರಂತೆ ಸರ್. ಅಲ್ಲಿದ್ದವ್ರನ್ನ ನಮ್ಮ ಸ್ಟೈಲಲ್ಲೇ ವಿಚಾರ ಮಾಡಿ ಸತ್ಯ ಅನ್ನೋದು ಬಾಯ್ ಬಿಡ್ತಾರೆ. ಆಯಿತು ಸರ್. ಏನಪ್ಪ ಇಲ್ಲಿ ನಿಂತ್ಕೊಂಡಿದ್ರಿ? ಬೆಂಕಿ ನೀವೇ ಹಚ್ಚಿದ್ದಂಗೆ ಅದರಿ? ನಮಗೇನಂತ ಗೊತ್ತೇ ಇಲ್ಲ ಸರ್, ನಾವು ಇವಾಗ ಬಂದೀವಿ. ಏನು ಗೊತ್ತಿಲ್ಲ ಅಂತೀರಿ? ಬೆಂಕಿ ಯಾರು ಹಚ್ಚಿದ್ರು? ಗೊತ್ತಿಲ್ಲ ಸರ್ ನಮಗೆ. ಹಚ್ಚಿ ಬಂದು ಇಲ್ಲಿ ನಿಂತ್ಕೊಂಡ್ರಿ ನೀವು? ಗೊತ್ತಿಲ್ಲ ಸರ್, ಗೊತ್ತೇ ಇಲ್ಲ ನಮಗೆ. ಯೋ ಬರ ಇಲ್ಲಿ. ಸರ್ ಯಾರು ಸರ್? ನೀನೇ ಇನ್ನೇರಿದ್ರಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ, ಮುಂದೆ ಬಾಯ್ಲಿ. ಹಂಗೆ ಮಾಡ್ತಿ? ನೀನೇ ಬೆಂಕಿ ಹಚ್ಚಿ ಅಲ್ಲೋಗಿ ನಿಂತ್ಕೊಂಡಿದ್ದಂಗತಿ. ಸರ್ ನನಗೇನು ಗೊತ್ತಿಲ್ಲ ಸರ್. ಯಾಕೋ ನೀನು ನಾಟಕ ಮಾಡೋದು ನೋಡ್ರೆ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಗೊತ್ತಿಲ್ಲ ಸರ್. ಮಗನೇ ಒಳಗಾಕಿ ಒಂದು 2 ಡೇಟ್ ಬಿಟ್ರೆ ಬಿಡಿ ಸರ್. ಸರ್ ಹಂಗೆ ಮಾಡಬೇಡ್ರಿ ಸರ್. ಹೇಳ್ತೀನಿ ಸರ್, ಹೇಳ್ಬಿಟ್ಟೆ ಸರ್. ತೆಗಿ, ಏನು ತೆಗಿ, ಏನಿಟ್ಟೆ ತೋರಿಸ್ತೀನಿ ಸರ್. ಇಲ್ಲಿ ನೋಡ್ರಿ ಸರ್. ಸರ್ ಇದಕ್ಕೆಲ್ಲ ಇವನೇ ನೋಡ್ರಿ ಸರ್ ಕಾರಣ, ನಾನಲ್ಲ ಸರ್. ತಡಿ ಸರ್ ಬಂದರು. ಸರ್ ನೋಡಿ ಸರ್, ಇವನೇ ಅಂತೆ. ಅಯ್ಯೋ ಇವನ ನಿನ್ನೆ ಆಕ್ಸಿಡೆಂಟಲ್ಲಿ ಸತ್ನಲ್ಲ. ಇವನು ಫೋಟೋ ಇಟ್ಕೊಂಡು ನಾಟಕ ಆಡ್ತಾನೆ. ಇವನು ಲಾಕಪ್ನಲ್ಲಿ ಹಾಕಿ ಹೋದ್ರೆ ನಿಜಕ್ಕಾಗ್ತಾನೆ. ಇವನ ಬಗ್ಗೆ ಹೇಳ್ತಿದೀಯಾ? ಸರ್ ಅವನೇ ಸರ್. ಸರ್ ಅವನೇ ಸರ್. ನಿನ್ನೆ ಮಧ್ಯಾಹ್ನ ಇವನು ಆಕ್ಸಿಡೆಂಟಲ್ಲಿ ಸತ್ತಾನ. ಸಾರ್ ನಮ್ಮ ತಾಯಣಗೂ ಅವನೇ ಸಾರ್, ನಾನಲ್ಲ ಸರ್. ಇವನು ಫೋಟೋ ಇಟ್ಕೊಂಡು ತಿರುಗಾಡ್ತೀಯ ನೀನು? ನೋಡ್ರಿ ಸರ್ ಒಂದೇಟು. ಸರ್ ಸಾರ್ ಇಲ್ಲ ಸಾರ್, ನಿಜವಾಗ್ಲೂ ಸಾರ್. ನನ್ನ ಕಣ್ಣಾರೆ ನೋಡಿನಿ ಸಾರ್. ಫೋಟೋ ಇವನು ಒದ್ದು ಲಾಕಪ್ಬೇಕು ಸಾರ್. ಬಲೆಯಲ್ಲಿ ಸಾರ್ ನಾನಲ್ಲ ಸಾರ್. ಪೊಲೀಸರು ಅನುಮಾನಾಸ್ಪದವಾಗಿ ಕಿರಣನನ್ನು ಜೈಲಿಗೆ ಕರೆದೊಯ್ದರು. ಯಾವುದೇ ಸಾಕ್ಷಿ ಆಧಾರವಿಲ್ಲದೆ ಅವನನ್ನು ಕೊನೆಗೆ ರಿಲೀಸ್ ಮಾಡಿದರು. ನೋಡಿದ್ರಲ್ಲ, ಕಥೆಯಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಅಲ್ವಾ? ಇಲ್ಲಿ ಯಾರು ಮೊದಲು ಸತ್ತು ಹೇಗೆ ಸೀಡ್ ತಿರ್ಸ್ಕೊಂಡ್ರು ಅಂತ ಗೊತ್ತಾಗಬೇಕು ಅಂದರೆ ಇನ್ನೊಂದು ಸಾರಿ ನೋಡಿ ಅರ್ಥ ಆಗುತ್ತೆ. ಆದರೆ ಕೊನೆಗೆ ಈ ಜೋಡಿಗಳು ದೂರನೇ ಆಗಲಿಲ್ಲ. ತಮಗೆ ಕೆಡುಕು ಮಾಡಿದವ್ರ ಮೇಲೆ ಸೇಡು ತೀರಿಸ್ಕೊಂಡ್ರು, ಜೊತೆಗೆ ಅಮರ ಪ್ರೇಮಿಗಳಾಗಿ ಉಳ್ಕೊಂಡ್ರು. ದೇವರಾಣೆ ನನ್ನ ಹಾಟುನು ನೀನು ಕದ್ದವಳೆ, ಯಾರ ದೃಷ್ಟಿಗೂ ಬಿಡಬೇಡ ನನ್ನ ಗೆದ್ದವಳೆ. ಆ ಬ್ರಹ್ಮನೆ ನಾಚುವ ಸೊಬಗು, ಬೆರಗಾಗಿ ನಿಂತಿದೆ ಕೊಡಗು. ಆ ಹುಣ್ಣಿಮೆ ಚಂದ್ರನ ಬೆಳಕು, ಬೆಳದಿಂಗಳ ಬೆಳ್ಳಿಯ ಹೊಳಪು. ಏನನು ಕದಿಯಲಿ ನಿನ್ನಲಿ
ಕಾಡಿದೆ ನನ್ನ ಮನದಲ್ಲಿ ಹೇಗೀಗ ಆಸೆ ನನ್ನಲ್ಲಿ ಯಾಕೆ ಹೀಗೆ ಮೂಡುತ್ತಿದೆ ನಿನ್ನನ್ನು ಕಂಡು ಮಿಂಚು ಕೂಡ ಮಿಂಚದೆ ಹೋಗುತ್ತಿದೆ ಹೇಗೀಗ ಆಸೆ ನನ್ನಲ್ಲಿ ಯಾಕೆ ಹೀಗೆ ಮೂಡುತ್ತಿದೆ ನಿನ್ನನ್ನು ಕಂಡು ಮಿಂಚು ಕೂಡ ಮಿಂಚದೆ ಹೋಗುತ್ತಿದೆ ದೇವರಾರೆ ನನ್ನ ಹಾಟನು ನೀನು ಕತ್ತವಳೆ ಯಾರ ದೃಷ್ಟಿಗೂ ಬೀಳಬೇಡ ನನ್ನ ಗೆದ್ದವಳೆ